ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ಗೌಡ. ಜಮೀರ್ಗೆ ಡಿಕೆ ಇಟ್ರು ಗುನ್ನ. ಎರಡನೇ ಸಚಿವರ ಪಟ್ಟಿ ರಿಲೀಸ್. ಇವರ ಹೆಸರೇ ಮೊದಲು. ಹಳಬರ ಕತೆ ಮುಗೀತು, ಹೊಸಬರಿಗೆ ಶುಕ್ರದಶೆ ಸ್ಟಾರ್ಟ್ ಆಯ್ತು. ಹೌದು ನೋಡಿ, ಒಂದು ಕಡೆ ಜಮೀರ್ ವಿಷಯ ಮಾತಾಡೋದಾದ್ರೆ, ಜಮೀರ್ ಅಹಮದ್ ಖಾನ್ ಅವರು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿದಂತಹ ಸಚಿವ, ಅಂದ್ರೆ ಮಾಜಿ ಸಚಿವ ಅಂತಾನೆ ಹೇಳ್ಬಹುದು. ಯಾವಾಗ ಅವರಿಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು ಏನೋ ನೋಡಿ. ದಾವಣಗೆರೆ ಉಪಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹಾಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಅವರ ನಡುವೆ ನಡೆದಿದೆ ಎನ್ನಲಾದಂತಹ ದೂರವಾಣಿ ಸಂಭಾಷಣೆಯ ಆಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಈ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತಹ ಜಮೀರ್ ಅಹಮದ್ ಖಾನ್ ಹಾಗೆ ಮೊಹಮ್ಮದ್ ಸಿರಾಜ್ ಅವರು, ಇದು ನಮ್ಮ ಸಂಭಾಷಣೆ ಅಲ್ವೇ ಅಲ್ಲ, ನನ್ನ ರಾಜಕೀಯ ಬೆಳವಣಿಗೆಯನ್ನ ಸಹಿಸದ ವಿರೋಧಿಗಳು ಕೃತಕ ಬುದ್ಧಿಮತ್ತೆ ಅಂದ್ರೆ AI ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ರೀತಿ ಸೃಷ್ಟಿ ಮಾಡಿರುವಂತಹ ನಕಲಿ ಆಡಿಯೋ ಅಂತ ಸ್ಪಷ್ಟತೆಯನ್ನ ಕೊಟ್ರು. ಅಷ್ಟೇ ಅಲ್ಲದೆ ನೋಡಿ, ಈ ಬಗ್ಗೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೂ ಹೋಗಿ ದೂರನ್ನ ದಾಖಲು ಮಾಡಿದ್ರು. ಆದ್ರೆ ಇದೆಲ್ಲದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಪಾಪ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಬೀರ್ತು ಅಂತಂದ್ರೆ, ಒಂದು ಕಡೆ CM ಸಿದ್ದರಾಮಯ್ಯ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಅವರ ಪಟ್ಟಾಭಿಷೇಕ ಜೂನ್ 3ಕ್ಕೆ ಆಯಿತು. ಈ ಆಡಿಯೋ ಇದೆಯಲ್ಲ, ಇದು ಜೂನ್ 2ನೇ ತಾರೀಖಿಗೆ ರಿಲೀಸ್ ಆಗುತ್ತೆ. ಕಾರಣ ಏನು? ಈ ಜೂನ್ 2ನೇ ತಾರೀಕಿಗೆ ಈ ಆಡಿಯೋ ರಿಲೀಸ್ ಆಗಿದ್ದು ಯಾಕೆ? DK ಶಿವಕುಮಾರ್ ಅವರ ಮೇಲೆ ಏನಾದ್ರು ಅಂದ್ರೆ DK ಶಿವಕುಮಾರ್ ಏನಾದ್ರೂ ಜಮೀರ್ ಮೇಲೆ ವಕ್ರ ದೃಷ್ಟಿಯನ್ನ ಬೀರ್ಬಿಟ್ರಾ? DK ಶಿವಕುಮಾರ್ ಅವರೇ ಈ ಆಡಿಯೋವನ್ನ ರಿಲೀಸ್ ಮಾಡಿಸ್ಬಿಟ್ರಾ? ಯಾಕಂತಂದ್ರೆ ನಾವು ಗಮನಿಸಬಹುದು ನೋಡಿ, ಜಮೀರ್ ಸಾಹೇಬ್ರು ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡುವಂತ ವ್ಯಕ್ತಿತ್ವ. ಆದ್ರೆ DK ಶಿವಕುಮಾರ್ ಅವರನ್ನ ಯಾವಾಗ್ಲೂ ಕೂಡ ಹುರಿದುಂಬಿಸ್ತಾ ಇದ್ರು. 5 ವರ್ಷ ಪರಿಪೂರ್ಣ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿದ್ರೆ ಈ ರಾಜ್ಯವನ್ನ ಆಳುವಂತ ದೊರೆ ಇಲ್ಲ, ಅದು ಇದು ಅಂತ ಹೇಳ್ತಾ DK ಶಿವಕುಮಾರ್ ಅವರಿಗೆ ಬಹಳ ಬೇಸರವನ್ನ ಉಂಟು ಮಾಡ್ತಾ ಇದ್ರು. ಇದೀಗ ಸಿದ್ದು ರಾಜೀನಾಮೆ ಕೊಡ್ತಾ ಇದ್ದಂತೆ DK ಅಟ್ಟಹಾಸ ಹೆಚ್ಚಾಗಿದ್ದು, ಜಮೀರ್ ಮೇಲೆ ಇದೀಗ DK ಸೇಡನ್ನ ತೀರಿಸಿಕೊಳ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿನೇ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲ ಸಚಿವ ಪಟ್ಟಿಯಲ್ಲಿ ಸ್ಥಾನ ಸಿಗಲಿಲ್ಲ. ಹೊರತು ಅವರಿಗೇನು UT ಖಾದರ್ ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಈಗ 2ನೇ ಪಟ್ಟಿಯಲ್ಲಿ ಏನಾದ್ರೂ ಅವರ ಹೆಸರು ಬರುತ್ತಾ ಅಂತ ನೋಡೋದಾದ್ರೆ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಜಮೀರ್ ಪರ ಬೆಂಬಲಿಗರ ಒತ್ತಡ ಒಂದ್ ಕಡೆ ಇದೆ. ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಸಿದ್ದರಾಮಯ್ಯನವರ ಕಾವೇರಿ ನಿವಾಸದ ಮುಂದೆ ಜಮಾಯಿಸಿ ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಅಂತ ಮನವಿಯನ್ನು ಮಾಡ್ತಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ ಒಂದರಲ್ಲಿ ಜಮೀರ್ ಅವರ ಬೆಂಬಲಿಗರೊಬ್ಬರು ಸಚಿವ ಸ್ಥಾನಕ್ಕಾಗಿ ಮನವಿಯನ್ನ ಮಾಡ್ತಿದ್ದಾಗ ಸಿದ್ದರಾಮಯ್ಯನವರು ಅಸಮಾಧಾನವನ್ನ ವ್ಯಕ್ತಪಡಿಸುವುದು ಕಂಡು ಬಂದಿದೆ. ನನ್ನ ಆಪ್ತ ಅಂದ ಮಾತ್ರಕ್ಕೆ ನನ್ನ ವಿರುದ್ಧ ಕೆಲಸ ಮಾಡಬಹುದೇ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿರುವುದು ಕೂಡ ವಿಡಿಯೋದಲ್ಲಿ ಕೇಳಿ ಬಂದಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನುವಂತಹ ಆರೋಪವನ್ನ ಅವರು ಪ್ರಸ್ತಾಪಿಸಿದ್ರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಆ ಸಂದರ್ಭದಲ್ಲಿ ಏನು ಎಡವಟ್ಟನ್ನ ಮಾಡಿಕೊಂಡ್ರು ಅದಕ್ಕೆ ತಕ್ಕ ಪಾಠವನ್ನ ಕೊಟ್ಟಿದ್ದಾರೆ. ಅವರಿಗೆ ಸಚಿವ ಸ್ಥಾನವನ್ನ ನೀಡದೇ ಇರೋದ್ರ ಮುಖಾಂತರ ಅವರ ಸೇರನ್ನ ತೀರ್ಸ್ಕೊಂಡಿದ್ದಾರೆ ಅಂತ ಒಂದು ಕಡೆ ಮಾತಾಡ್ಕೊಳ್ಳಲಾಗ್ತಾ ಇದೆ. ನೋಡಿ, ಅಂದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ಈಗಾಗಲೇ ಪಟ್ಟಿ ರಿಲೀಸ್ ಆಯ್ತು, 14 ಸಚಿವರ ನೇಮಕಾತಿ ಕೂಡ ಆಯ್ತು. ಇನ್ನು ಉಳಿದಂತವರು 20 ಮಂದಿಯ ಆಯ್ಕೆ ಆಗ್ಬೇಕಾಗಿದೆ. ಸೊ ಆ ವಿಷಯಕ್ಕೆ ಬರೋದಾದ್ರೆ ನೋಡಿ, ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದ ಸಂಪುಟಕ್ಕೆ ಸೇರ್ಪಡೆ ಆಗೋದಕ್ಕೆ ಇತ್ತ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೊಸ ದಿಲ್ಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲಿ ತೀವ್ರ ಲಾಭಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ 13 ಮಂದಿಗೆ ಸಂಪುಟದಲ್ಲಿ ಅವಕಾಶವನ್ನ ಕಲ್ಪಿಸಿದ್ದು UT ಖಾದರ್, ಡಾಕ್ಟರ್ ಯತೀಂದ್ರ ಅವರನ್ನ ಹೊರತುಪಡಿಸಿದ್ರೆ ಬಹುತೇಕರು ಈ ಹಿಂದೆ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಸಚಿವರಾಗಿದ್ದವರೇ ಅಂತ ಹೇಳಲಾಗ್ತಾ ಇದೆ. ಇದೀಗ 2ನೇ ಹಂತದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ನೀಡೋದಕ್ಕೆ ಹೈಕಮಾಂಡ್ ಸೂಚನೆ ನೀಡಿದೆ ಅಂತ ತಿಳಿದು ಬಂದಿದೆ. ಹೀಗಾಗಿ ಹಲವು ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಸಂಪುಟದಲ್ಲಿ ಇನ್ನು 20 ಸ್ಥಾನಗಳು ಖಾಲಿ ಉಳಿದಿದ್ದು ಈ ತಿಂಗಳ ಅಂತ್ಯಕ್ಕೆ 2ನೇ ಹಂತದ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆ ಆಗಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇನ್ನು 2 ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಕೂಡ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ನೇತೃತ್ವದ ಸಂಪುಟದಲ್ಲಿ ಯುವಕರಿಗೆ ಆದ್ಯತೆಯನ್ನ ನೀಡಬೇಕು ಅನ್ನುವಂತಹ ಒತ್ತಾಯವೂ ಕೂಡ ಕೇಳಿ ಬಂದಿದೆ. 2028ರ ಚುನಾವಣೆಯಲ್ಲಿ ಪಕ್ಷವನ್ನ
ಗೆಲ್ಲಿಸುವ ನಿಟ್ಟಿನಲ್ಲಿ ಹಾಗೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಹೊಸ ಮುಖಗಳಿಗೆ ಅವಕಾಶವನ್ನ ನೀಡುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ 2ನೇ ಹಂತದಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗಲಿದೆ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗ್ತಾ ಇರುವಂತದ್ದು. 2ನೇ ಹಂತದ ಸಂಪುಟ ವಿಸ್ತರಣೆ ಸಂಬಂಧ ಪಕ್ಷದ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ. 3 ವರ್ಷ ಆರೋಗ್ಯ ಇಲಾಖೆಯಲ್ಲಿ ಪಾರದರ್ಶಕವಾಗಿ ಕೆಲಸವನ್ನ ಮಾಡಿದ್ದೀನಿ, ಇಲಾಖೆಯಲ್ಲಿ ಹಲವು ಬದಲಾವಣೆಗಳನ್ನ ತಂದಿದ್ದೀನಿ, ಎಲ್ರಿಗೂ ನನ್ನ ಕೆಲಸದ ಬಗ್ಗೆ ಮೆಚ್ಚುಗೆ ಕೂಡ ಇದೆ, ನನಗೆ ಖಾತೆ ಕೊಡುವುದು ವರಿಷ್ಠರಿಗೆ ಬಿಟ್ಟ ವಿಚಾರ ಅಂತ ಇತ್ತ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಹೊಸಬರಿಗೆ ಅವಕಾಶ ನೀಡಬೇಕಾಗುತ್ತೆ. ಸಮುದಾಯದ ಹೆಸರಲ್ಲಿ ಸಚಿವ ಸ್ಥಾನ ಸಿಗಬೇಕು ಅಂತ ಏನಿಲ್ಲ, ನಮ್ಮ ಅರ್ಹತೆ ಕೆಲಸ ಕಾರ್ಯಗಳ ಮೇಲೆ ಗುರುತಿಸ್ತಾರೆ ಜನ. ಅರ್ಹತೆಗೆ ಜಾತಿ ಮಾನದಂಡ ಆಗ್ಬಾರ್ದಲ್ವಾ? ಖಾತೆ ಬಗ್ಗೆ ನಾನು ಹೆಚ್ಚಿಗೆ ಏನನ್ನು ಕೂಡ ಹೇಳೋದಿಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದರು. ಇನ್ನು ಇತ್ತ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಕೂಡ ಮಾತಾಡ್ತಾರೆ. ಜೂನ್ 20ನೇ ತಾರೀಕು ನಂತರ ಸಂಪುಟ ವಿಸ್ತರಣೆ ಆಗುತ್ತೆ. ನಾನು ಕೂಡ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ದೀನಿ. ರಾಜ್ಯದ ಎಲ್ಲಾ ನಾಯಕರು ಹಾಗೆ ವರಿಷ್ಠರ ಬಳಿ ನಾನು ಕೂಡ ಮನವಿಯನ್ನ ಮಾಡಿದ್ದೀನಿ. ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಅಂತ ಅವರು ಹೇಳ್ತಾರೆ. ಇನ್ನು ಸಚಿವ ಸಂಪುಟದಲ್ಲಿ ಮುಂಬೈ ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯ ಇಲ್ಲ. ಬಿಜೆಪಿ ಪ್ರಭಾವ ಇರುವ ಭಾಗ ಆಗಿದ್ದು ಆ ಭಾಗಕ್ಕೆ ಒಂದು ಸ್ಥಾನವನ್ನ ಕೊಡಬೇಕು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ. ಹೀಗಾಗಿ ಪ್ರಾದೇಶಿಕವಾರು ಪ್ರಾತಿನಿಧ್ಯ ಕಲ್ಪಿಸುವುದು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದು ಅಂತ ಅವರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಾರಿಯೂ ಕೂಡ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 2ನೇ ಪಟ್ಟಿ ಜೂನ್ 20ರ ನಂತರ ರಿಲೀಸ್ ಆಗುತ್ತಂತೆ. ಬಹುಶಃ ಏನಾದ್ರೂ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರು ಮಾಡಿರುವಂತ ತಪ್ಪಿಗೆ ಎಲ್ಲೋ ಒಂದು ಕಡೆ ಕ್ಷಮೆ ಯಾಚಿಸಿ ಹೈಕಮಾಂಡ್ ನಾಯಕರ ಜೊತೆ ಮಾತಾಡಿ ಇಫ್ ಇನ್ ಕೇಸ್ ಏನಾದ್ರೂ ಕೊಡಿಸಿದ್ರೆ ಕೊಡಿಸಬಹುದು. ಇಲ್ಲ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಬಾರಿ ಟೋಪಿ ಆಗೋದಂತೂ ಕನ್ಫರ್ಮ್. ಅಷ್ಟೇ ಅಲ್ಲದೆ ಹಲವು ಹಿರಿಯ ನಾಯಕರು ಸಚಿವ ಸ್ಥಾನವನ್ನ ಕಳ್ಕೊಳ್ಳುವಂತಹ ಭಯದಲ್ಲೂ ಕೂಡ ಇದ್ದಾರೆ. 1ನೇ ಪಟ್ಟಿಯಲ್ಲಿ ಇಲ್ಲಿ ಮಹಿಳೆಯರಿಗೂ ಕೂಡ ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ. 2ನೇ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಹೊರಬೀಳುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ನೋಡೋಣ ಏನಾಗುತ್ತೆ ಏನು ಅಂತ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.